ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇದು ಈ ಡಿಸೈನ್ಗೆ ಬಂದು ಕಾಮನ್ ಆಗಿ ಆ್ಯಸ್ ಯೂಶ್ವಲ್ ಯೂಸ್ ಮಾಡೋದು 10.075 mm ಮತ್ತು ಈ ಕಲರ್ಗೆ 2 ಕಲರ್ಸು ಥ್ರೆಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ಯಾರಿ ಬಾಡಿ ಕಲರ್ ಒಂದು, ಪಲ್ಲು ಕಲರ್ ಒಂದು. ಸ್ಯಾರಿ ಬಾಡಿ ಕಲರ್ ಬಂದು ಗೋಲ್ಡ್ ಕಲರಲ್ಲಿದೆ. ಸೊ ಗೋಲ್ಡ್ ಕಲರ್ದು 6 ಎಳೆ ದಾರ ಇದೆ ಮತ್ತು ಗ್ರೀನ್ ಕಲರ್ದು 6 ಎಳೆ ದಾರ ಇದೆ ನೋಡಿ. ಅದು ಸ್ಯಾರಿದು ಪಲ್ಲು ಕಲರ್ ಇದೆ. ಸೊ ಎರಡೂ 6 ಎಳೆ ತೊಗೊಂಡಿದ್ದೀನಿ. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸ್ಯಾರಿದು ಪಲ್ಲು ಏನಿದೆ ಅಲ್ವ, ಪಲ್ಲುದು ಫ್ರಂಟು ರೈಟ್ ಸೈಡಲ್ಲಿ ಲಾಕ್ ಮಾಡಿಕೊಂಡು ಮತ್ತು ಒಂದು ಪಕ್ಕದಲ್ಲೇ ಇನ್ನೊಂದು ಸಲ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆ ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಆ 5 ಚೈನ್ ಆದಮೇಲೆ ಮತ್ತೆ 1 2 3 ಚೈನ್ನ 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆದಮೇಲೆ 1 2 3 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಮತ್ತು 1 2 3 4 5 6 ಚೈನ್ನ ಹಾಕ್ಕೊಂಡು ನೋಡಿ ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆಲ್ಲ ಒಂದು 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಪುಟಾಣಿಗೆ ಆರ್ಚ್ ಥರ ಆಗಲಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಡಿ. 6 ಚೈನ್ನ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಮತ್ತು 1 2 3 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಮತ್ತು 1 2 3 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಮತ್ತು 1 2 3 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಮತ್ತು 1 2 3 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. 1 2 3 4 5 6 ಚೈನ್ನ ಹಾಕ್ಕೊಂಡು 4 ಚೈನು ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 1 2 3 4 ಚೈನ್ನ ಹಾಕ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ನೋಡಿ ಫುಲ್ಲು ಬೇಸ್ ಲೈನು ಈಗ ನಾನು ಹೇಗೆ ತೋರಿಸ್ಕೊಟ್ಟೆ ಅಲ್ವಾ, ಹಾಗೆಯೇ ಕಂಟಿನ್ಯೂ ಮಾಡ್ತಾ ಹೋಗಿ. ಅದು 6 ಚೈನ್ ಹಾಕಿ 4 ಚೈನ್ ಲಾಕ್ ಮಾಡಿದ್ರಲ್ವ, ಅಲ್ಲಿ ಬಂದು ಕುಚ್ಚು ಬರುತ್ತೆ ನೋಡಿ. ಮತ್ತು ಇಲ್ಲಿ ಬಂದು ಡಿಸೈನ್ ಬರುತ್ತೆ, ಆರ್ಚ್ ಬರುತ್ತೆ. ಅಲ್ಲಿ 6 ಚೈನ್ ಹಾಕಿದ್ವಲ್ವ, ಅಲ್ಲಿ 6 ಎಳೆ ಇದು ಡಿಸೈನ ಹಾಕ್ತಾ ಹೋಗ್ತೀವಿ ಡಬಲ್ ಕ್ರೋಶಸ್ನ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾಟ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ 2 3 4 ಚೈನ್ನ ಹಾಕ್ಕೊಂಡು ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಿ ನೋಡಿ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ 1 2 3 4 ಚೈನ್ನ ಹಾಕ್ಕೊಂಡು ಮತ್ತೆ ಬೇಸ್ ಲೈನ್ ಲಾಕ್ ಏನಿತ್ತು ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಕ್ರೋಶ ಮೇಲೆ 2 ಸಲ ದಾರ ತೊಗೊಂಡು 6 ಚೈನ್ದು ಗ್ಯಾಪ್ ಏನಾಯ್ತಲ್ವ, ಆ 6 ಚೈನ್ದು ಗ್ಯಾಪ್ ಒಳಗಡೆಯಿಂದ ಕಂಬ ನೋಡಿ ಹೀಗೆ ಕ್ರೋಶ ಮೇಲೆ 2 ಸಲ ದಾರ ತೊಗೊಳ್ಳಿ. ಅದು 6 ಚೈನ್ ಹಾಕಿದ್ವಲ್ಲ ಅದರೊಳಗಡೆಯಿಂದ ಲೂಪ್ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 3 ಸಲ ಮಾಡಿ. ಸೊ ನಿಮಗೆ ಒಂದು ಟ್ರಿಪಲ್ ಕ್ರೋಶದ್ದು ಕಂಬ ರೆಡಿ ಆಗುತ್ತೆ ನೋಡಿ. 2ರಲ್ಲಿ 1 ಮಾಡಿ, ಮತ್ತೆ 2ರಲ್ಲಿ 1 ಮಾಡಿ, ಮತ್ತೆ 2ರಲ್ಲಿ 1 ಮಾಡಿ, 3 ಕಂಬ ಆಯಿತು. ಮತ್ತು ಕ್ರೋಶ ಮೇಲೆ ದಾರ 2 ಸಲ ದಾರ ತೊಗೊಳ್ಳಿ, 6 ಚೈನ್ ಗ್ಯಾಪಲ್ಲಿ ಲೂಫ್ ತೊಗೊಳ್ಳಿ. ಸೊ ನಿಮಗೆ 4 ಚೈನ್ಗಳಿರುತ್ತೆ ಕ್ರೋಶ ಮೇಲೆ, ಅದರಲ್ಲಿ 2ರಲ್ಲಿ 1 ಮಾಡಿ, 2ರಲ್ಲಿ 1 ಮಾಡಿ, 2ರಲ್ಲಿ 1 ಮಾಡಿ. ಸೊ ನಿಮಗೆ ಒಂದು ತ್ರಿಬಲ್ ಕ್ರೋಶ ರೆಡಿ ಆಗುತ್ತೆ ನೋಡಿ. 4 ಲೂಫ್ ಇದೆ, 4ರಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮಾಡಿ. ಮತ್ತು ಕ್ರೋಶ ಮೇಲೆ 2 ಸಲ ದಾರ ತೊಗೊಳ್ಳಿ, 4 ಲೂಫ್ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಮಾಡಿ. ಈಗ ಟೋಟಲಾಗಿ ಅಲ್ಲಿ ನನಗೆ ಟ್ರಿಬಲ್ ಕ್ರೋಶಸ್ಸು ರೆಡಿ ಆಗ್ತಾ ಹೋಗುತ್ತೆ. 2ರಲ್ಲಿ 1 2ರಲ್ಲಿ 1 ಮತ್ತು ಕ್ರೋಶ ಮೇಲೆ 2 ಸಲ ದಾರ ತೊಗೊಳ್ಳಿ. ಮತ್ತು ಹಾಗೆಯೇ
ತ್ರಿಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ತಾ ಬನ್ನಿ. ಇದು 9ನೇ ತ್ರಿಬಲ್ ಕ್ರೋಶ ಆಗಿದೆ. 9 ತ್ರಿಬಲ್ ಕ್ರೋಶ ಆದಮೇಲೆ ಈಗ ಹಾಕ್ತಾ ಇರೋದು 10 ಕ್ರೋಶ ಮೇಲೆ 2 ಸಲ ದಾರ, 4 ಲೂಫು, 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, 10 ತ್ರಿಬಲ್ ಕ್ರೋಶ ಆಯಿತು. ಇದು 11ನೇದು ತ್ರಿಬಲ್ ಕ್ರೋಶ. ಒಂದು 2 3 4 5 6 7 8 9 10 11. ಇದು 12ನೇ ತ್ರಿಬಲ್ ಕ್ರೋಶ. 13ನೇ ತ್ರಿಬಲ್ ಕ್ರೋಶ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ 13 ತ್ರಿಬಲ್ ಕ್ರೋಶಸ್ನ ಹಾಕಿ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೀಗೆ ಬರುತ್ತೆ. ಆ ತ್ರಿಬಲ್ ಕ್ರೋಶ ಆದಮೇಲೆ ಬೇಸ್ ಲೈನಲ್ಲಿ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿದ್ವಲ್ವ, ಅಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ಮತ್ತೆ 1 2 3 4 ಚೈನ್ನ ಹಾಕ್ಕೊಂಡು ಮತ್ತೆ ಸೇಮ್ ಅದು ಲಾಕ್ ಏನಿತ್ತು ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 1 2 3 4 ಚೈನ್ನ ಹಾಕ್ಕೊಂಡು ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ ಮಾಡಿ. ಇದಾದಮೇಲೆ ಮತ್ತೆ 1 2 3 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಹೀಗೆ ಕಂಬ ಹಾಕೋಣ. ನೋಡಿ ಬೇಸ್ ಲೈನ್ ನಿಮಗೆ ಫುಲ್ಲು ಹೀಗೇ ವರ್ಕ್ ಆಗ್ತಾ ಹೋಗುತ್ತೆ. ಇದೇನಿದೆ ಮಧ್ಯದಲ್ಲಿ 3 ಕುಚ್ಚಾದಮೇಲೆ ನೆಕ್ಸ್ಟು ಕಂಬನ ಹಾಕಬೇಕಾಗುತ್ತೆ. ನೋಡಿ ಮತ್ತು 6 ಚೈನ್ದು ಗ್ಯಾಪ್ ಏನಿತ್ತಲ್ವ ಅಲ್ಲಿ ಮತ್ತೆ ಹಾಗೆಯೇ ತ್ರಿಬಲ್ ಕ್ರೋಶನ ಹಾಕಬೇಕು. 4 ಲೂಫ್ ಇರುತ್ತೆ, 2ರಲ್ಲಿ 1 ಮಾಡಿ, 2ರಲ್ಲಿ 1 ಮಾಡಿ, ಮತ್ತು 2ರಲ್ಲಿ 1 ಮಾಡಿ, ಒಂದು ತ್ರಿಬಲ್ ಕ್ರೋಶ ರೆಡಿ ಆಗುತ್ತೆ. ಇದು 2ನೇ ತ್ರಿಬಲ್ ಕ್ರೋಶ. ಇದು 3ನೇ ತ್ರಿಬಲ್ ಕ್ರೋಶ. 4ನೇ ತ್ರಿಬಲ್ ಕ್ರೋಶ. 5ನೇ ತ್ರಿಬಲ್ ಕ್ರೋಶ. ಹೀಗೇ ಫುಲ್ಲು ಸ್ಯಾರಿನ ಕಂಪ್ಲೀಟ್ ಮಾಡ್ತಾ ಬನ್ನಿ. ಹೀಗೇ ಬರುತ್ತೆ ವರ್ಕು ಫುಲ್ಲು. ನೆಕ್ಸ್ಟ್ ಸ್ಟೆಪ್ಪು ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ಪು ಫುಲ್ಲು ಬೀಡ್ಸಲ್ಲೇ ಬಂದಿರೋದ್ರಿಂದ ಫುಲ್ಲು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ನಾನಿಲ್ಲೇ ಹಾಕ್ಕೊಂಡು ಫಿನಿಷ್ ಮಾಡಿದ್ದೀನಿ. ಈಗ ಹಾಕಿರೋ ಸ್ಟೆಪ್ಪನ್ನ ನಿಮಗೆ ಹೇಗೆ ಹಾಕೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ವೀಟ್ ಬೀಡನ್ನ ತೊಗೊಂಡಿದ್ದೀನಿ, ಅದು ಶೈನಿಂಗ್ ಬರ್ತಾಯಿತ್ತು ಫ್ಲಾಶ್ಗೆ, ಅದಕ್ಕೋಸ್ಕರ ಆಫ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಆ ಥರ ವೀಟ್ ಬೀಡ್ಸು ಮತ್ತು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ ನೋಡಿ. ಹೀಗೆ ಬರುತ್ತೆ. ಫಿನಿಷ್ ಮಾಡಿಸ್ಕೊಂಡ್ರೆ ತೋರಿಸ್ಕೊಡ್ತೀನಿ ನೋಡಿ ಇದನ್ನು ಹೇಗೆ ಹಾಕೋದು ಅಂತ ಹೇಳಿ. ನೋಡಿ ಆಪೋಸಿಟ್ ಸೈಡಲ್ಲಿ ಹೀಗೆ ಕಾಣಿಸುತ್ತೆ ನೋಡಿ. ಈಗ ಅಲ್ಲಿ 4 ಚೈನ್ ಗ್ಯಾಪ್ ಆಗಿದೆ ಅಲ್ವಾ, ಆ 4 ಚೈನ್ ಗ್ಯಾಪ್ ಆದಮೇಲೆ ಕ್ರೋಶನ ಆಚೆ ತಗೊಂಡು ಒಂದು ಸ್ಮಾಲ್ ಬೀಡ್, ಈ ಸ್ಮಾಲ್ ಬೀಡ್ 3mm ನಾರ್ಮಲಾಗಿ ಎಲ್ಲ ಕ್ರೋಶಗೂ ಯೂಸ್ ಮಾಡ್ತೀವಲ್ವ, ಆ ಸ್ಮಾಲ್ ಬೀಡನ್ನ ಫಸ್ಟ್ ಇನ್ಸರ್ಟ್ ಮಾಡ್ಕೊಳ್ಳಿ ನೋಡಿ. ಮತ್ತು ಈ ಥರ ವೀಟ್ ಬೀಡು ಈಗ ಫಸ್ಟಿಗೆ ನೋಡಿ ಸ್ಮಾಲ್ ಬೀಡನ್ನ ಥ್ರೆಡ್ ಒಳಗಡೆಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಆ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿದ್ಮೇಲೆ ಆ ಥ್ರೆಡ್ಡು ಕ್ರೋಶದಲ್ಲೇ ಇರಲಿ ನೋಡಿ. ಆ ಥ್ರೆಡ್ಡು ಹಾಗೆ ಕ್ರೋಶದಲ್ಲೇ ಇರಲಿ. ಥ್ರೆಡ್ಡು ಮುಂದುಗಡೆಗೆ ನಾವು ವೀಟ್ ಬೀಡ್ ತೊಗೊಂಡಿದ್ವಲ್ವ, ಆ ವೀಟ್ ಬೀಡನ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಹೀಗೆ ಆದಮೇಲೆ ನೋಡಿ ಅಲ್ಲಿ ದಾರ ಏನು ಲಾಕ್ ಮಾಡ್ತಾಯಿಲ್ಲ, ಬೀಡಲ್ಲೇ ಕ್ರೋಶದಲ್ಲೇ ಇದೆ. ಫಸ್ಟ್ ಚೈನ್ ಏನಿತ್ತಲ್ವ ಅದರೊಳಗಡೆಯಿಂದ ಒಂದು ಲೂಫ್ ಎಳ್ಕೊಂಡ್ವಿ. ನೀಟಾಗಿ ನೋಡಿ ಲೂಫ್ ಎಳೀರಿ ನೋಡಿ. ಹೀಗೆ ನೀಟಾಗಿ ಒಂದು ಲೂಫ್ ಎಳ್ಕೊಂಡು ಆ ಲೂಫ್ನ ಲಾಕ್ ಮಾಡಿ ಬಂದಿತ್ತು ನೋಡಿ. ತೋರಿಸ್ತೀನಿ ಇನ್ನೊಂದ್ಸಲ ನೋಡಿ. ಬೀಡಲ್ಲೇ ಇದೆ, ಥ್ರೆಡ್ಡಿಂದೇ ಇದೆ. ಒಂದು ಲೂಫ್ ಎಳ್ಕೊಂಡಿದ್ದು ಲೂಫ್ನ ಸ್ವಲ್ಪ ಟೈಟ್ ನೀಟಾಗಿ ಇದು ಮಾಡಿ ಆದಮೇಲೆ ಆ ಲೂಫ್ನ ಲಾಕ್ ಮಾಡಿ, ಆ ಲೂಫ್ ಲಾಕ್ ಆದಮೇಲೆ ಆ ಥ್ರೆಡ್ ಆಚೆ ಎಳ್ಕೊಂಡು ಅದರೊಳಗಡೆಗೆ ವೀಟ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ನೋಡಿ. ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ ಅರ್ಥ ಆಗಿಲ್ಲ ಅಂತ ಅಂದರೆ. ವೀಟ್ ಬೀಡ್ ಅಲ್ಲೇ ಇರುತ್ತೆ,
ಅಲ್ಲಿ ಲಾಕ್ ಮಾಡಿ ಬಂದಿರೋ ಥ್ರೆಡ್ಡಿಗೆ ವೀಟ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತು ಅದೇ ಥ್ರೆಡ್ನ ಸ್ಮಾಲ್ ಬೀಡ್ದು ಲೂಫ್ ಇತ್ತಲ್ವ ಅದರೊಳಗಡೆ ಎತ್ತಿ ಆಚೆ ತೆಗೀರಿ. ಇವಾಗ ಕ್ರೋಶ ಆಚೆ ತೆಕ್ಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ, ಸ್ಮಾಲ್ ಬೀಡು. ಅದರೊಳಗಡೆಗೆ ಥ್ರೆಡ್ನ ಹಾಕಿ ಇನ್ಸರ್ಟ್ ಆದಮೇಲೆ ಥ್ರೆಡ್ಡು ಕ್ರೋಶದಲ್ಲೇ ಇರಲಿ. ವೀಟ್ ಬೀಡ್ ಏನು ತೊಗೊಂಡಿದ್ವಲ್ವ ಆ ವೀಟ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆದಮೇಲೆ ಮತ್ತೆ ಹಾಗೆಯೇ ಅಲ್ಲಿ ಥ್ರೆಡ್ ಇರೋ ಜಾಗದಲ್ಲಿ ಒಂದು ಲೂಫ್ ತೊಗೊಂಡು ಲೂಫ್ ಲಾಕ್ ಮಾಡಿ ವೀಟ್ ಬೀಡು ಮತ್ತು ಸ್ಮಾಲ್ ಬೀಡ್ದು ಲೂಫ್ ಏನಿತ್ತು ಅದನ್ನು ಒಳಗಡೆ ಹಾಕಿ. ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ವೀಟ್ ಬೀಡನ್ನ ಹಾಕಿ ಒಳಗಡೆ ಚೈನ್ ಇತ್ತಲ್ವ ಆ ಚೈನ್ ಒಳಗಡೆಯಿಂದ ಅಲ್ಲಿ ಹಿಂದೆ ಇರೋ ಥ್ರೆಡ್ಡಲ್ಲಿ ಆಚೆ ತೆಗೆದು ಆ ಥ್ರೆಡ್ನ ಲಾಕ್ ಮಾಡಿ, ಆ ಲಾಕ್ ಮಾಡೇ ಇರೋ ಲೂಫ್ಗೆ ವೀಟ್ ಬೀಡು ಮತ್ತು ಇನ್ನೊಂದು ಲೂಫ್ ಇತ್ತಲ್ವ ಅದನ್ನು ಒಳಗಡೆಗೆ ಇನ್ಸರ್ಟ್ ಮಾಡಿ. ಆಮೇಲೆ ಆಚೆ ತೆಗೆದು ಸ್ಮಾಲ್ದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಕ್ರೋಶದಲ್ಲೇ ಥ್ರೆಡ್ ಲೂಫ್ ಇರಲಿ, ಆ ಲೂಫು ಕ್ರೋಶದಲ್ಲೇ ಇರಲಿ. ಆದಮೇಲೆ ವೀಟ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆ ವೀಟ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಅಲ್ಲೊಂದು ಚೈನ್ ಇರುತ್ತಲ್ವ ಚೈನ್ ಒಳಗಡೆಗೆ ಥ್ರೆಡ್ನ ತೆಗೆದು ಆಚೆ ತೆಗೆದು ಲಾಕ್ ಮಾಡಿಕೊಂಡು ಆ ಲೂಫ್ ಒಳಗಡೆ ವೀಟ್ ಬೀಡನ್ನ ಹಾಕಿ ಮತ್ತು ಕ್ರೋಶ ಮೇಲೆ ಒಂದು ಲೂಫ್ ಇರುತ್ತಲ್ಲ ಆ ಲೂಫ್ನ ಅದರೊಳಗಡೆಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಆಮೇಲೆ ಕ್ರೋಶದಿಂದ ದಾರ ಆಚೆ ತೆಗೆದು ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಅದಾದಮೇಲೆ ಆ ಲೂಫು ಕ್ರೋಶದಲ್ಲೇ ಇರಲಿ, ಅದ್ರ ಆ ಲೂಫ್ ಮುಂದೆಗಡೆಗೆ ಒಂದು ವೀಟ್ ಬೀಡನ್ನ ಹಾಕ್ಕೊಂಡು ಪಕ್ಕದ ಚೈನ್ಗೆ ಮತ್ತೆ ಲೂಫ್ ತೆಗೆದು ಲಾಕ್ ಮಾಡಿ ಆ ಲಾಕ್ ಮಾಡಿರೋ ಲೂಫ್ ಒಳಗಡೆಗೆ ಸ್ಮಾಲ್ ಬೀಡು ಮತ್ತು ವೀಟ್ ಬೀಡು ಮತ್ತು ಕ್ರೋಶ ಮೇಲಿರೋ ಲೂಫ್ನ ಲಾಕ್ ಮಾಡಿ ಮತ್ತು ಥ್ರೆಡ್ನ ಆಚೆ ತೆಗೀರಿ. ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಅಲ್ಲೂ ಥ್ರೆಡ್ಡು ಕ್ರೋಶದಲ್ಲೇ ಇರಲಿ, ವೀಟ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ಹೀಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಆ ವೀಟ್ ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟು ಕ್ರೋಶದಲ್ಲಿರೋ ಬೀಡನ್ನ ಆಚೆ ತೆಗೆದು ಲಾಕ್ ಮಾಡ್ಕೊಳ್ಳಿ. ಕನ್ಫ್ಯೂಸ್ ಆಯಿತು ಅಂತಂದರೆ ವೀಡಿಯೋನ ಮತ್ತೆ ರಿಬೌಂಡ್ ಮಾಡಿ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ನೋಡಿ ಹೀಗೆ ಆಚೆ ತೆಗೀರಿ ಮತ್ತು ಹೀಗೆ ತಕ್ಕೊಳ್ಳಿ. ಇಷ್ಟೇ ಇದು ಡಿಸೈನು. ಮತ್ತು ವೀಟ್ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಚೈನ್ ಇರುತ್ತಲ್ವ ಚೈನ್ ಒಳಗಡೆಗೆ ಲೂಫ್ ತೆಗೆದು ಲೂಫ್ನ ಲಾಕ್ ಮಾಡಿಕೊಂಡು ಲಾಕ್ ಮಾಡಿರೋದ್ರ ಮೇಲೆ ಲೂಫ್ ಬಂದಿರುತ್ತಲ್ವ ಆ ಲೂಫ್ ಒಳಗಡೆಗೆ ವೀಟ್ ಬೀಡು ಮತ್ತು ಕ್ರೋಶದಲ್ಲಿ ಮೇಲೆ ಇತ್ತಲ್ವ ಆ ಬೀಡನ್ನ ನೋಡಿ ಹೀಗಿರುತ್ತೆ ಆ ಲೂಫ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಅದು ತೆಗೆದಾದ್ಮೇಲೆ ಮತ್ತೆ ವೀಟ್ ಬೀಡ್ ಕಂಟಿನ್ಯೂ ಹೀಗೆ ಮಾಡ್ತಾ ಹೋಗಿ ಲಾಕ್ ಮಾಡಿ ಆ ಲೂಫ್ ಒಳಗಡೆಗೆ ವೀಟ್ ಬೀಡು ಮತ್ತು ಹಿಂದೆ ಇರೋ ಚೈನು ಲೂಫ್ ಅದನ್ನು ಒಳಗಡೆಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ ಮತ್ತು ವೀಟ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕೆಳಗಡೆ ಚೈನ್ ಇರುತ್ತಲ್ವ ಆ ಚೈನ್ಗೆ ಲೂಫ್ ತೆಗೆದು ಲೂಫ್ನ ಲಾಕ್ ಮಾಡಿಕೊಂಡು ಥ್ರೆಡ್ ಒಳಗಡೆಗೆ ಮತ್ತು ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಕ್ರೋಶದಿಂದ ದಾರ ತೆಗೆದು ನಾರ್ಮಲ್ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ವೀಟ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆದಮೇಲೆ ಪಕ್ಕದ ಚೈನ್ಗೆ ಲೂಫ್ ಎಳ್ಕೊಂಡು ಆ ಲೂಫ್ನ ಲಾಕ್ ಮಾಡಿ ವೀಟ್ ಬೀಡು ಮತ್ತು ಆ ಲೂಫು ಕ್ರೋಶದಲ್ಲಿರುತ್ತಲ್ಲ ಆ ಲೂಫ್ ಎರಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆದಮೇಲೆ ಮತ್ತೆ ಕ್ರೋಶನ ಆಚೆ ತೆಗೀರಿ, ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ ಮತ್ತು ವೀಟ್ ಬೀಡನ್ನ ಕ್ರೋಶ ಒಳಗಡೆ ಹಾಕ್ಕೊಳ್ಳಿ. ನೋಡಿ ಹೀಗೆ ಕ್ರೋಶ ಒಳಗಡೆ ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಚೈನ್ ಇರುತ್ತಲ್ವ ಆರ್ಚದ ಮೇಲೆ ಚೈನು ಆ ಚೈನಲ್ಲಿ ಲಾಕ್ ಮಾಡಿ ನೆಕ್ಸ್ಟ್ ಆ ಲೂಫ್ ಒಳಗಡೆಗೆ ವೀಟ್ ಬೀಡು ಮತ್ತು ಕ್ರೋಶದಲ್ಲಿ ಇದ್ದಿದ್ದು ಲೂಫು ಎರಡನ್ನೂ ಹಾಕ್ಕೊಳ್ಳಿ. ಆದಮೇಲೆ ಕ್ರೋಶದಿಂದ ಥ್ರೆಡ್ನ ಆಚೆ ತೆಗೆದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ವೀಟ್ ಬೀಡನ್ನ ಒಳಗಡೆ ಹಾಕ್ಕೊಂಡು ನೋಡಿ ಕೆಳಗಡೆ ಚೈನ್ ಇರುತ್ತಲ್ವ ಆರ್ಚದ ಮೇಲೆ ಆ ಆರ್ಚ್ ಮೇಲೆ ಚೈನ್ಗೆ ಲಾಕ್ ಮಾಡಿಕೊಂಡು ಬಂದಿದ್ದು ಲೂಫ್ ಒಳಗಡೆ ವೀಟ್ ಬೀಡು ಮತ್ತು ಕ್ರೋಶದಲ್ಲಿದ್ದಿದ್ದು ಲೂಫ್ನ ಎರಡನ್ನೂ ಒಳಗಡೆಗೆ ಒಂದೇ ಸಲ ಇನ್ಸರ್ಟ್ ಮಾಡ್ಕೊಳ್ಳಿ. ಆದಮೇಲೆ ಮತ್ತೆ ಒಂದು ಸ್ಮಾಲ್ ಬೀಡನ್ನ ತೊಗೊಂಡು ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿ ಆದಮೇಲೆ ಸ್ಮಾಲ್ ಬೀಡ್ ಇನ್ಸರ್ಟ್ ಆದಮೇಲೆ ಒಂದು ವೀಟ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ವೀಟ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಚೈನ್ಗೆ ಲಾಕ್ ಮಾಡಿ ಲಾಫ್ಕಿಂದ ಬಂದಿದ್ದ ಲೂಫ್ಗೆ ಎರಡು ಲೂಫ್ನ
ಬೀಡು ಮತ್ತು ಲೂಪ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆದಮೇಲೆ ಕೊನೆಗೆ ಒಂದು ನಾರ್ಮಲ್ ಗೋಲ್ಡ್ ಬೀಡನ್ನ ಹಾಕ್ಕೊಂಡು, ವೀಟ್ ಬೀಡ್ ಹಾಕ್ತಾಯಿಲ್ಲ, ಬರೀ ಸ್ಮಾಲ್ದು ಗೋಲ್ಡ್ ಬೀಡ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು 4 ಚೈನ್ದು ಲಾಕ್ ಮಾಡಿದ್ವಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದು ಲಾಕ್ ಆದಮೇಲೆ 1 2 3 ನನಗಲ್ಲಿ 4 ಚೈನ್ ಹಾಕ್ಲಿಕ್ಕೆ ಜಾಗ ಇರಲಿಲ್ಲ. 4 ಚೈನ್ನ ಹಾಕ್ಕೊಂಡು ನೋಡಿ ಲಾಸ್ಟ್ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಅದು ಲಾಕ್ ಆದಮೇಲೆ ಇದು ಲಾಸ್ಟ್ ಅಲ್ವಾ, ಅದಕ್ಕೋಸ್ಕರ 2 ಸಲ ಚೈನ್ನ ಹಾಕ್ಕೊಂಡು ಥ್ರೆಡ್ನ ಟ್ರಿಮ್ಮರಲ್ಲಿ ಕಟ್ ಮಾಡಿ ಹೀಗೆ ಮೇಲೆ ತೆಗೆದ್ರೆ ಸೊ ನಿಮಗೆ ಅಲ್ಲಿ ಲಾಕ್ ಆಗುತ್ತೆ, ರಿಮೂವ್ ಆಗೋಲ್ಲ. ಅಲ್ಲೇನು ಬಂದಿದೆ ಅಲ್ವಾ ಆ ಥ್ರೆಡ್ನೆಲ್ಲ ಕುಚ್ಚೊಳಗಡೆಗೆ ಹಾಕ್ಕೊಂಡು ಕುಚ್ಚನ್ನ ಕಟ್ಕೋಬೋದು ನೀವು. ನೋಡಿ ಡಿಸೈನ್ ಹೀಗೆ ಬರುತ್ತೆ. ಅಲ್ಲಿ ಸೆಂಟ್ರಲ್ಲಿ 4 ಚೈನ್ ಗ್ಯಾಪ್ ಏನಿತ್ತಲ್ವ ಆ 4 ಚೈನ್ ಗ್ಯಾಪಲ್ಲೇ ನಾವು ಕುಚ್ಚು ಕಟ್ಕೋತೀವಿ. ಕುಚ್ಚು ಕಟ್ಟಿ ಡಿಸೈನು ಲಾಸ್ಟಿಗೆ ಹೇಗೆ ಕಾಣಿಸುತ್ತೋ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಆದಮೇಲೆ ಫುಲ್ಲು ಪ್ಲೈನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಅಲ್ಲಿಗೆ ಒಂದು ಬೀಡನ್ನ ನಾನು ಸ್ಟಿಕ್ ಮಾಡಿ ಥ್ರೆಡ್ಡಲ್ಲಿ ಹೊಲ್ಕೋತೀನಿ, ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಮಾಡಿ ಕೊನೆಗೆ ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ. ಅಲ್ಲಿ ಏನಿದೆ ಅಲ್ವ 4 ಚೈನ್ ಗ್ಯಾಪು ಅಲ್ಲಿ ಕಟ್ತೀವಿ ಕುಚ್ಚು, ಅಲ್ಲಿಗೆ 127 ದಾರ ತೊಗೊಂಡು ಕುಚ್ಚನ್ನ ಕಟ್ತಾಯಿದ್ದೀನಿ ನೋಡಿ. ನಿಮಗೆ ಕುಚ್ಚು ಕಟ್ಟಾದಮೇಲೆ ಡಿಸೈನು ಕುಚ್ಚು ಕಟ್ಟಿ ಬೀಡನ್ನ ಎಲ್ಲ ಹೊಲ್ದಿದ್ದೀನಿ. ಹೊಲ್ದಾದ್ಮೇಲೆ ಫೈನಲಾಗಿ ಡಿಸೈನು ನಿಮಗೆ ಹೀಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿತ್ತು ಡಿಸೈನು ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಫುಲ್ಲು ಬೀಡ್ಸಲ್ಲೇ ಇದೆ ಡಿಸೈನು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕಾಂಟ್ರಾಸ್ಟ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು